ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಸೈಟ್ ತಗೊಳ್ಬೇಕಾ, ಅಪಾರ್ಟ್ಮೆಂಟ್ ತಗೊಳ್ಬೇಕಾ, ವಿಲ್ಲಾ ತಗೋಬೇಕಾ, ರೋ ಹೌಸಸ್ ತಗೋಬೇಕಾ, ಬಂಗ್ಲೋ ತಗೋಬೇಕಾ, ಅಥವಾ ಲ್ಯಾಂಡ್ ತಗೋಬೇಕಾ, ಫಾರ್ಮ್ ಹೌಸ್ ತಗೋಬೇಕಾ, ಈ ಪ್ರಾಪರ್ಟಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಯಾವ ಯಾವ ದಾಖಲೆಗಳನ್ನು ನೀವು ಪರಿಗಣಿಸಬೇಕು, ತೆಗೆದುಕೊಳ್ಳಬೇಕು, ಕಾನೂನಿನಿಂದ ನುರಿತ ವಕೀಲರಿಂದ ಸಲಹೆಗಳನ್ನು ನೀವು ಪಡೆದುಕೊಳ್ಳಬೇಕು, ಲೀಗಲ್ ಒಪಿನಿಯನ್ಗಳನ್ನು ಮಾಡಿಸಿಕೊಳ್ಳಬೇಕು, ಡಾಕ್ಯುಮೆಂಟ್ ಸ್ಕ್ರೂಟಿನಿಗಳನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಸರಿಸುಮಾರು 20ರಿಂದ 25 ಡಾಕ್ಯುಮೆಂಟ್ಗಳು ಬರುತ್ತೆ. ಅದೆಲ್ಲವನ್ನು ಕೂಡ ನೀವು ಪರಿಶೀಲಿಸಿಕೊಳ್ಳಬೇಕಾಗುತ್ತದೆ. ಸೊ ಅದರಲ್ಲಿ RTC, EC, ಮುಟೇಷನ್ನು, ವಿಲೇಜ್ ಮ್ಯಾಪು, 7A, 79AB, 48A, ಕನ್ವರ್ಷನ್ ಆಗಿದ್ರೆ ಕನ್ವರ್ಷನ್ ರಿಲೇಟೆಡ್ ಡಾಕ್ಯುಮೆಂಟ್ಗಳು, ಮತ್ತು ಸರ್ವೆಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಸರ್ವೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳು, ಸರ್ವೆ, ಸ್ಕೆಚ್ಚು, ಹಿಸ್ಸ, ಆಕರ್ ಬಂದು, ಅಟ್ಲಾಸು, ಟಿಪ್ಪಣಿ, ಹದ್ಬಸ್ತು, ಪೋರ್ಡ್ ಪ್ರತಿ, PTCL ಎಂಡಾರ್ಸ್ಮೆಂಟ್ಗಳನ್ನ ನೋಡಬೇಕಾಗುತ್ತೆ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಸು, ಹೀಗೆ ಹಲವಾರು ಡಾಕ್ಯುಮೆಂಟ್ಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಇದೆಲ್ಲವನ್ನು ಯಾವುದೋ 1 ಪಾಯಿಂಟು 2 ಪಾಯಿಂಟಿಂದ ನೋಡಿಬಿಟ್ಟು ಪ್ರಾಪರ್ಟಿ ತೆಗೆದುಕೊಳ್ಳೋದು ಸೂಕ್ತ ಆಗಲಾರದು. ಆದ್ದರಿಂದ ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನುರಿತ ವಕೀಲರಿಂದ ನೀವು ಸಲಹೆಯನ್ನು ಪಡೆದುಕೊಂಡು ನೀವು ಪ್ರಾಪರ್ಟಿಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ಗಳಾಯಿತು ಅಂತಂದರೆ ಯಾವ್ಯಾವ ಕೇಸಸ್ಗಳು ಬರಬಹುದು, ಪಾರ್ಟಿಷನ್ ಸೂಟ್ ಆಗಿರಬಹುದು, ಎವಿಕ್ಷನ್ ಸೂಟ್ ಆಗಿರಬಹುದು, ಇಜೆಕ್ಟ್ಮೆಂಟ್ ಸೂಟ್ ಆಗಿರಬಹುದು, ಇಂಜೆಕ್ಷನ್ ಸೂಟ್ಗಳನ್ನು ಹಾಕಿಕೊಂಡಿರಬಹುದು, ಮನಿ ರಿಕವರಿ ಸೂಟ್ಗಳನ್ನು ಹಾಕಿಕೊಳ್ಳಬಹುದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಗಳನ್ನು ಹಾಕಿಕೊಳ್ಳಬಹುದು, ಡಿಕ್ಲರೇಷನ್ ಸೂಟ್ಗಳು, ಹೀಗೆ ಹಲವಾರು ಸೂಟ್ಗಳು ಈ ಒಂದು ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟ್ರಲ್ಲಿ ಬರುತ್ತೆ. ಈ ಎಲ್ಲದರ ಬಗ್ಗೆ ನಿಮಗೆ ತಿಳುವಳಿಕೆ ಬೇಕಾ, ಜ್ಞಾನ ಬೇಕಾ, ಕಾನೂನಿನ ಅರಿವು ಮೂಡಿಸಿಕೊಳ್ಳಬೇಕಾ, ಕಾನೂನಿನ ಶಿಕ್ಷಣ ಬೇಕಾ? ಹಾಗಾದಲ್ಲಿ ಮಂಜುನಾಥ್ ಅಡ್ವೊಕೇಟ್ ಎಂಬ ಯೂಟ್ಯೂಬ್ ಚಾನಲ್ ನಿಮಗಾಗಿ. ಮಂಜುನಾಥ್ ಅಡ್ವೊಕೇಟ್ ಎಂಬ ಯೂಟ್ಯೂಬ್ ಚಾನಲಿನಲ್ಲಿ ಪ್ಲೇಲಿಸ್ಟನ್ನು ಮಾಡಿದ್ದೇನೆ, ಪ್ರಾಪರ್ಟಿ ರಿಲೇಟೆಡ್ ವಿಡಿಯೋಸ್ ಅಂತ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಸುಮಾರು ವಿಡಿಯೋಗಳು ನಿಮಗಾಗಿ ಬರುತ್ತೆ. ನೀವು ಡೀಟೇಲ್ಡ್ ಆಗಿ ಜ್ಞಾನವನ್ನು ಪಡೆದುಕೊಳ್ಳಬಹುದು. ವೀಕ್ಷಿಸಿ, ಕಾನೂನನ್ನು ತಿಳಿದುಕೊಳ್ಳಿ, ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ.